ಆ ಜಿಲ್ಲೆಯಲ್ಲಿ ಗಣಿಗಾರಿಕೆಯ ಕಾಲದಲ್ಲಿ ಅದೆಷ್ಟೋ ಜನ ಧೂಳು ಕುಡಿದು ಅನಾರೋಗ್ಯದಿಂದ ಸಮಸ್ಯೆ ಅನುಭವಿಸಿದ್ದಾರೆ. ಇದೀಗ ಮತ್ತೆ ಗಣಿಗಾರಿಕೆಯ ಕರಿಛಾಯೆ ಆವರಿಸಿಕೊಂಡಿದೆ. ಹಳ್ಳಿಗಳಿಗೆ ಹೊಂದಿಕೊಂಡಿರೋ ಅರಣ್ಯ ಪ್ರದೇಶದಲ್ಲಿ 450 ಎಕರೆಯಲ್ಲಿ ಹೊಸ ಮೈನಿಂಗ್ ಪರವಾನಗಿಗೆ ಪ್ಲಾನ್ ನಡೆದಿದೆ. ಈ ಬಗ್ಗೆ ಇಲ್ಲಿದೆ ಒಂದು ವರದಿ. ಗಾಳಮ್ಮನಗುಡಿ ವ್ಯಾಪ್ತಿಯಲ್ಲಿ ಮೈನಿಂಗ್ಗೆ ಅವಕಾಶ ನೀಡದಂತೆ ಆಕ್ರೋಶ. ಹೌದು, ಹೊಸಕೋಟೆ ತಾಲೂಕಿನ ಗಾಳೆಮ್ಮನಗುಡಿ ವ್ಯಾಪ್ತಿಯಲ್ಲಿ ಮೈನಿಂಗ್ ನಡೆಸಲು ಪ್ಲಾನ್ ಮಾಡಲಾಗಿದೆ. ಇದೇ ಕಾರಣಕ್ಕೆ ಫೆಬ್ರವರಿ 24ರಂದು ಸಾರ್ವಜನಿಕ ಸಭೆ ನಡೆಸಲು ಸಿದ್ಧತೆ ಕೂಡ ನಡೆದಿದೆ. ಆದರೆ ಈ ಸಭೆಯನ್ನ ರದ್ದುಗೊಳಿಸಬೇಕೆಂದು ಈಗಾಗಲೇ ಜಿಲ್ಲಾಧಿಕಾರಿಗಳು ಹಾಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಸ್ಥಳೀಯರು ಮನವಿ ಸಹ ಸಲ್ಲಿಸಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಬೇಕು, ನಮ್ಮ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕು ಎಂದು ಜನರು ಒತ್ತಾಯಿಸಿದ್ದಾರೆ. ಗಾಳಮ್ಮಗುಡಿ ನಮ್ಮದು ಪ್ರಾಪರ್ ಇದೇ ಊರಲ್ಲಿ ಜಿಂದಾಲ್ ಮೈನ್ಸ್ ಏನು ಇವತ್ತು ಪಬ್ಲಿಕ್ ಹಿಯರಿಂಗ್ ಫೆಬ್ರವರಿ 24 ಕರೀತಾ ಇದ್ದಾರಲ್ಲ, ಆ ಹಿಯರಿಂಗ್ ನಡೆದ್ರೆ ಇಲ್ಲಿ ಊರಲ್ಲಿ ಡೈರೆಕ್ಟ್ 3 ಹಳ್ಳ ಬರುತ್ತೆ. ಆ ಮೈನ್ಸ್ಲಿಂದನೇ ಹಳ್ಳ ಸೀದಾ ಊರಲ್ಲಿ ಮನೆಗಳಿಗೆ ತೂರ್ತತ್ತು. ಇಷ್ಟು ದಿನ ಯಾಕೆ ತೂರಿಲ್ಲ ಅಂತ ಹೇಳಿ ನೀವು ಕ್ವಶನ್ ಹಾಕ್ಬೋದು. ಬಟ್ ಇಷ್ಟು ದಿನ ಇದು NH ಹೆದ್ದಾರಿ ಇದ್ದಿಲ್ಲ ನಮಗೆ. ಈ ಹೆದ್ದಾರಿ ಈಗ 5 ವರ್ಷ ಆಯಿತು. ಅದರ್ಲಿಂದನೇ ಈಗ ಹೆದ್ದಾರಿ ಎಲ್ಲ ಚಿಕ್ಕದು ಪಣು ಮಾಡಿರೋದಕ್ಕೋಸ್ಕರ ಈ ಅಂಡರ್ ಪಾಸ್ಲಿಂದ ಸೀದಾ ಮನೆಗಳಿಗೆ ತೂರ್ತಾ ಇದೆ. ಈ NH ಲಿಂದ ಕೂಡ ಆಗಲಿ ಸಮಸ್ಯೆ ಆಗಿದೆ ನಮಗೆ. ಅದಕ್ಕೋಸ್ಕರ ಮೈನಿಂಗ್ನರು ಯಾವುದೇ ಕಾರಣಕ್ಕೆ ಜಿಂದಾಲ್ ಮೈನ್ಸ್ನರಿಗೆ ನಾವು ಪರ್ಮಿಷನ್ ಕೊಡಲ್ಲ ಈ ಗ್ರಾಮದಿಂದ. ಈ ಹಿಂದೆ MSPLನವರು ನಡೆಸುತ್ತಿದ್ದ ಮೈನಿಂಗ್ ಅನ್ನ ಈಗ ಜಿಂದಾಲ್ ಕಂಪನಿಯವರು ನಡೆಸಲು ಇದೇ ತಿಂಗಳು ಪಬ್ಲಿಕ್ ಹಿಯರಿಂಗ್ ಕರೆದಿದ್ದಾರೆ. ಈ ಮೈನಿಂಗ್ನಿಂದ ಜನರಲ್ಲಿ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗೆ ಕಾರಣವಾಗ್ತಿದೆ. ಹಾಗೆ ಮೈನ್ಸ್ ಮಣ್ಣು ಡ್ಯಾಮ್ ನೀರಿಗೆ ಸೇರ್ತಿದೆ ಅಂತ ಸ್ಥಳೀಯರು ಭಾರಿ ವಿರೋಧವನ್ನೇ ವ್ಯಕ್ತಪಡಿಸಿದ್ದಾರೆ. ದಯಮಾಡಿ ಇದನ್ನ ಸಾರ್ವಜನಿಕ ಸಭೆಯನ್ನು ರದ್ದುಪಡಿಸಬೇಕು, ಯಾವುದೇ ಕಾರಣಕ್ಕೂ ನಡೆಸಬಾರ್ದು ಸರ್. ಕೈಮುಗಿದು ಕೇಳ್ಕೊಂತೀವಿ. ಇಲ್ಲದ್ರೆ ನಾಳೆ ಅಲ್ಲಿ ಏನೋ ಅನಾಹುತ ಆದರೆ ಡೈರೆಕ್ಟ್ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಸರ್. ಮೈನ್ಸ್ ಬ್ಲಾಸ್ಟಿಂಗ್ನಿಂದ ಊರಲ್ಲಿ 60-70 ಮನೆಗಳು ಬಿರುಕು ಬಿಟ್ಟಿದೆ. ಮೈನ್ಸ್ ಲಾರಿಗಳು ಸಾಗುವ ರಸ್ತೆಯಲ್ಲಿ ಶಾಲಾ ಮಕ್ಕಳು ಓಡಾಡ್ತಾರೆ. ಇದರಿಂದ ಮಕ್ಕಳಿಗೂ ರಕ್ಷಣೆ ಇಲ್ಲದಂತಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮೈನ್ಸ್ಗೆ ಪರವಾನಗಿ ನೀಡಬಾರದು ಅಂತ ಜನರು ಒತ್ತಾಯಿಸಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಆ ಜಿಲ್ಲೆಯಲ್ಲಿ ಗಣಿಗಾರಿಕೆಯ ಕಾಲದಲ್ಲಿ ಅದೆಷ್ಟೋ ಜನ ಧೂಳು ಕುಡಿದು ಅನಾರೋಗ್ಯದಿಂದ ಸಮಸ್ಯೆ ಅನುಭವಿಸಿದ್ದಾರೆ. ಇದೀಗ ಮತ್ತೆ ಗಣಿಗಾರಿಕೆಯ ಕರಿಛಾಯೆ ಆವರಿಸಿಕೊಂಡಿದೆ. ಹಳ್ಳಿಗಳಿಗೆ ಹೊಂದಿಕೊಂಡಿರೋ ಅರಣ್ಯ ಪ್ರದೇಶದಲ್ಲಿ 450 ಎಕರೆಯಲ್ಲಿ ಹೊಸ ಮೈನಿಂಗ್ ಪರವಾನಗಿಗೆ ಪ್ಲಾನ್ ನಡೆದಿದೆ. ಈ ಬಗ್ಗೆ ಇಲ್ಲಿದೆ ಒಂದು ವರದಿ. ಗಾಳಮ್ಮನಗುಡಿ ವ್ಯಾಪ್ತಿಯಲ್ಲಿ ಮೈನಿಂಗ್ಗೆ ಅವಕಾಶ ನೀಡದಂತೆ ಆಕ್ರೋಶ. ಹೌದು, ಹೊಸಕೋಟೆ ತಾಲೂಕಿನ ಗಾಳೆಮ್ಮನಗುಡಿ ವ್ಯಾಪ್ತಿಯಲ್ಲಿ ಮೈನಿಂಗ್ ನಡೆಸಲು ಪ್ಲಾನ್ ಮಾಡಲಾಗಿದೆ. ಇದೇ ಕಾರಣಕ್ಕೆ ಫೆಬ್ರವರಿ 24ರಂದು ಸಾರ್ವಜನಿಕ ಸಭೆ ನಡೆಸಲು ಸಿದ್ಧತೆ ಕೂಡ ನಡೆದಿದೆ. ಆದರೆ ಈ ಸಭೆಯನ್ನ ರದ್ದುಗೊಳಿಸಬೇಕೆಂದು ಈಗಾಗಲೇ ಜಿಲ್ಲಾಧಿಕಾರಿಗಳು ಹಾಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಸ್ಥಳೀಯರು ಮನವಿ ಸಹ ಸಲ್ಲಿಸಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಬೇಕು, ನಮ್ಮ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕು ಎಂದು ಜನರು ಒತ್ತಾಯಿಸಿದ್ದಾರೆ. ಗಾಳಮ್ಮಗುಡಿ ನಮ್ಮದು ಪ್ರಾಪರ್ ಇದೇ ಊರಲ್ಲಿ ಜಿಂದಾಲ್ ಮೈನ್ಸ್ ಏನು ಇವತ್ತು ಪಬ್ಲಿಕ್ ಹಿಯರಿಂಗ್ ಫೆಬ್ರವರಿ 24 ಕರೀತಾ ಇದ್ದಾರಲ್ಲ, ಆ ಹಿಯರಿಂಗ್ ನಡೆದ್ರೆ ಇಲ್ಲಿ ಊರಲ್ಲಿ ಡೈರೆಕ್ಟ್ 3 ಹಳ್ಳ ಬರುತ್ತೆ. ಆ ಮೈನ್ಸ್ಲಿಂದನೇ ಹಳ್ಳ ಸೀದಾ ಊರಲ್ಲಿ ಮನೆಗಳಿಗೆ ತೂರ್ತತ್ತು. ಇಷ್ಟು ದಿನ ಯಾಕೆ ತೂರಿಲ್ಲ ಅಂತ ಹೇಳಿ ನೀವು ಕ್ವಶನ್ ಹಾಕ್ಬೋದು. ಬಟ್ ಇಷ್ಟು ದಿನ ಇದು NH ಹೆದ್ದಾರಿ ಇದ್ದಿಲ್ಲ ನಮಗೆ. ಈ ಹೆದ್ದಾರಿ ಈಗ 5 ವರ್ಷ ಆಯಿತು. ಅದರ್ಲಿಂದನೇ ಈಗ ಹೆದ್ದಾರಿ ಎಲ್ಲ ಚಿಕ್ಕದು ಪಣು ಮಾಡಿರೋದಕ್ಕೋಸ್ಕರ ಈ ಅಂಡರ್ ಪಾಸ್ಲಿಂದ ಸೀದಾ ಮನೆಗಳಿಗೆ ತೂರ್ತಾ ಇದೆ. ಈ NH ಲಿಂದ ಕೂಡ ಆಗಲಿ ಸಮಸ್ಯೆ ಆಗಿದೆ ನಮಗೆ. ಅದಕ್ಕೋಸ್ಕರ ಮೈನಿಂಗ್ನರು ಯಾವುದೇ ಕಾರಣಕ್ಕೆ ಜಿಂದಾಲ್ ಮೈನ್ಸ್ನರಿಗೆ ನಾವು ಪರ್ಮಿಷನ್ ಕೊಡಲ್ಲ ಈ ಗ್ರಾಮದಿಂದ. ಈ ಹಿಂದೆ MSPLನವರು ನಡೆಸುತ್ತಿದ್ದ ಮೈನಿಂಗ್ ಅನ್ನ ಈಗ ಜಿಂದಾಲ್ ಕಂಪನಿಯವರು ನಡೆಸಲು ಇದೇ ತಿಂಗಳು ಪಬ್ಲಿಕ್ ಹಿಯರಿಂಗ್ ಕರೆದಿದ್ದಾರೆ. ಈ ಮೈನಿಂಗ್ನಿಂದ ಜನರಲ್ಲಿ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗೆ ಕಾರಣವಾಗ್ತಿದೆ. ಹಾಗೆ ಮೈನ್ಸ್ ಮಣ್ಣು ಡ್ಯಾಮ್ ನೀರಿಗೆ ಸೇರ್ತಿದೆ ಅಂತ ಸ್ಥಳೀಯರು ಭಾರಿ ವಿರೋಧವನ್ನೇ ವ್ಯಕ್ತಪಡಿಸಿದ್ದಾರೆ. ದಯಮಾಡಿ ಇದನ್ನ ಸಾರ್ವಜನಿಕ ಸಭೆಯನ್ನು ರದ್ದುಪಡಿಸಬೇಕು, ಯಾವುದೇ ಕಾರಣಕ್ಕೂ ನಡೆಸಬಾರ್ದು ಸರ್. ಕೈಮುಗಿದು ಕೇಳ್ಕೊಂತೀವಿ. ಇಲ್ಲದ್ರೆ ನಾಳೆ ಅಲ್ಲಿ ಏನೋ ಅನಾಹುತ ಆದರೆ ಡೈರೆಕ್ಟ್ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಸರ್. ಮೈನ್ಸ್ ಬ್ಲಾಸ್ಟಿಂಗ್ನಿಂದ ಊರಲ್ಲಿ 60-70 ಮನೆಗಳು ಬಿರುಕು ಬಿಟ್ಟಿದೆ. ಮೈನ್ಸ್ ಲಾರಿಗಳು ಸಾಗುವ ರಸ್ತೆಯಲ್ಲಿ ಶಾಲಾ ಮಕ್ಕಳು ಓಡಾಡ್ತಾರೆ. ಇದರಿಂದ ಮಕ್ಕಳಿಗೂ ರಕ್ಷಣೆ ಇಲ್ಲದಂತಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮೈನ್ಸ್ಗೆ ಪರವಾನಗಿ ನೀಡಬಾರದು ಅಂತ ಜನರು ಒತ್ತಾಯಿಸಿದ್ದಾರೆ.
ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಆ ಜಿಲ್ಲೆಯಲ್ಲಿ ಗಣಿಗಾರಿಕೆಯ ಕಾಲದಲ್ಲಿ ಅದೆಷ್ಟೋ ಜನ ಧೂಳು ಕುಡಿದು ಅನಾರೋಗ್ಯದಿಂದ ಸಮಸ್ಯೆ ಅನುಭವಿಸಿದ್ದಾರೆ. ಇದೀಗ ಮತ್ತೆ ಗಣಿಗಾರಿಕೆಯ ಕರಿಛಾಯೆ ಆವರಿಸಿಕೊಂಡಿದೆ. ಹಳ್ಳಿಗಳಿಗೆ ಹೊಂದಿಕೊಂಡಿರೋ ಅರಣ್ಯ ಪ್ರದೇಶದಲ್ಲಿ 450 ಎಕರೆಯಲ್ಲಿ ಹೊಸ ಮೈನಿಂಗ್ ಪರವಾನಗಿಗೆ ಪ್ಲಾನ್ ನಡೆದಿದೆ. ಈ ಬಗ್ಗೆ ಇಲ್ಲಿದೆ ಒಂದು ವರದಿ. ಗಾಳೆಮ್ಮನಗುಡಿ ವ್ಯಾಪ್ತಿಯಲ್ಲಿ ಮೈನಿಂಗ್ಗೆ ಅವಕಾಶ ನೀಡದಂತೆ ಆಕ್ರೋಶ. ಹೌದು, ಹೊಸಕೋಟೆ ತಾಲೂಕಿನ ಗಾಳೆಮ್ಮನಗುಡಿ ವ್ಯಾಪ್ತಿಯಲ್ಲಿ ಮೈನಿಂಗ್ ನಡೆಸಲು ಪ್ಲಾನ್ ಮಾಡಲಾಗಿದೆ. ಇದೇ ಕಾರಣಕ್ಕೆ ಫೆಬ್ರವರಿ 24ರಂದು ಸಾರ್ವಜನಿಕ ಸಭೆ ನಡೆಸಲು ಸಿದ್ಧತೆ ಕೂಡ ನಡೆದಿದೆ. ಆದರೆ ಈ ಸಭೆಯನ್ನ ರದ್ದುಗೊಳಿಸಬೇಕೆಂದು ಈಗಾಗಲೇ ಜಿಲ್ಲಾಧಿಕಾರಿಗಳು ಹಾಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಸ್ಥಳೀಯರು ಮನವಿ ಸಹ ಸಲ್ಲಿಸಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಬೇಕು, ನಮ್ಮ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕು ಎಂದು ಜನರು ಒತ್ತಾಯಿಸಿದ್ದಾರೆ. ಗಾಳಂಗುಡಿ ನಮ್ಮದು ಪ್ರಾಪರ್ ಇದೇ ಊರಲ್ಲಿ ಜಿಂದಲ್ ಮೈನ್ಸ್ ಏನು ಇವತ್ತು ಪಬ್ಲಿಕ್ ಹಿಯರಿಂಗ್ ಫೆಬ್ರವರಿ 24 ಕರಿತಾ ಇದ್ದಾರಲ್ಲ, ಆ ಹಿಯರಿಂಗ್ ನಡೆದ್ರೆ ಇಲ್ಲಿ ಊರಲ್ಲಿ ಡೈರೆಕ್ಟ್ 3 ಹಳ್ಳ ಬರುತ್ತೆ. ಆ ಮೈನ್ಸ್ಲಿಂದನೇ ಹಳ್ಳ ಸೀದಾ ಊರಲ್ಲಿ ಮನೆಗಳಿಗೆ ತೂರ್ತತ್ತು. ಇಷ್ಟು ದಿನ ಯಾಕೆ ತೂರಿಲ್ಲ ಅಂತ ಹೇಳಿ ನೀವು ಕ್ವಶನ್ ಹಾಕ್ಬೋದು. ಬಟ್ ಇಷ್ಟು ದಿನ ಇದು NH ಹೆದ್ದಾರಿ ಇದ್ದಿಲ್ಲ ನಮಗೆ. ಈ ಹೆದ್ದಾರಿ ಈಗ 5 ವರ್ಷ ಆಯಿತು. ಅದರ್ಲಿಂದನೇ ಈಗ ಹೆದ್ದಾರಿ ಎಲ್ಲ ಚಿಕ್ಕದು ಪಣು ಮಾಡಿರೋದಕ್ಕೋಸ್ಕರ ಈ ಅಂಡರ್ ಪಾಸ್ಲಿಂದ ಸೀದಾ ಮನೆಗಳಿಗೆ ತೂರ್ತಾ ಇದೆ. ಈ NH ಲಿಂದ ಕೂಡ ಆಗಲಿ ಸಮಸ್ಯೆ ಆಗಿದೆ ನಮಗೆ. ಅದಕ್ಕೋಸ್ಕರ ಮೈನಿಂಗ್ನರು ಯಾವುದೇ ಕಾರಣಕ್ಕೆ ಜಿಂದಲ್ ಮೈನ್ಸ್ನರಿಗೆ ನಾವು ಪರ್ಮಿಷನ್ ಕೊಡಲ್ಲ ಈ ಗ್ರಾಮದಿಂದ. ಈ ಹಿಂದೆ MSPLನವರು ನಡೆಸುತ್ತಿದ್ದ ಮೈನಿಂಗ್ ಅನ್ನ ಈಗ ಜಿಂದಾಲ್ ಕಂಪನಿಯವರು ನಡೆಸಲು ಇದೇ ತಿಂಗಳು ಪಬ್ಲಿಕ್ ಹಿಯರಿಂಗ್ ಕರೆದಿದ್ದಾರೆ. ಈ ಮೈನಿಂಗ್ನಿಂದ ಜನರಲ್ಲಿ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗೆ ಕಾರಣವಾಗ್ತಿದೆ. ಹಾಗೆ ಮೈನ್ಸ್ ಮಣ್ಣು ಡ್ಯಾಮ್ ನೀರಿಗೆ ಸೇರ್ತಿದೆ ಅಂತ ಸ್ಥಳೀಯರು ಭಾರಿ ವಿರೋಧವನ್ನೇ ವ್ಯಕ್ತಪಡಿಸಿದ್ದಾರೆ. ದಯಮಾಡಿ ಇದನ್ನ ಸಾರ್ವಜನಿಕ ಸಭೆಯನ್ನು ರದ್ದುಪಡಿಸಬೇಕು. ಯಾವುದೇ ಕಾರಣಕ್ಕೂ ನಡೆಸಬಾರ್ದು ಸರ್. ಕೈಮುಗಿದು ಕೇಳ್ಕೊಂತೀವಿ. ಇಲ್ಲದ್ರೆ ನಾಳೆ ಅಲ್ಲಿ ಏನೋ ಅನಾಹುತ ಆದರೆ ಡೈರೆಕ್ಟ್ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಸರ್. ಮೈನ್ಸ್ ಬ್ಲಾಸ್ಟಿಂಗ್ನಿಂದ ಊರಲ್ಲಿ 60-70 ಮನೆಗಳು ಬಿರುಕು ಬಿಟ್ಟಿದೆ. ಮೈನ್ಸ್ ಲಾರಿಗಳು ಸಾಗುವ ರಸ್ತೆಯಲ್ಲಿ ಶಾಲಾ ಮಕ್ಕಳು ಓಡಾಡ್ತಾರೆ. ಇದರಿಂದ ಮಕ್ಕಳಿಗೂ ರಕ್ಷಣೆ ಇಲ್ಲದಂತಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮೈನ್ಸ್ಗೆ ಪರವಾನಗಿ ನೀಡಬಾರದು ಅಂತ ಜನರು ಒತ್ತಾಯಿಸಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಆ ಜಿಲ್ಲೆಯಲ್ಲಿ ಗಣಿಗಾರಿಕೆಯ ಕಾಲದಲ್ಲಿ ಅದೆಷ್ಟೋ ಜನ ಧೂಳು ಕುಡಿದು ಅನಾರೋಗ್ಯದಿಂದ ಸಮಸ್ಯೆ ಅನುಭವಿಸಿದ್ದಾರೆ. ಇದೀಗ ಮತ್ತೆ ಗಣಿಗಾರಿಕೆಯ ಕರಿಛಾಯೆ ಆವರಿಸಿಕೊಂಡಿದೆ. ಹಳ್ಳಿಗಳಿಗೆ ಹೊಂದಿಕೊಂಡಿರೋ ಅರಣ್ಯ ಪ್ರದೇಶದಲ್ಲಿ 450 ಎಕರೆಯಲ್ಲಿ ಹೊಸ ಮೈನಿಂಗ್ ಪರವಾನಗಿಗೆ ಪ್ಲಾನ್ ನಡೆದಿದೆ. ಈ ಬಗ್ಗೆ ಇಲ್ಲಿದೆ ಒಂದು ವರದಿ. ಗಾಳೆಮ್ಮನಗುಡಿ ವ್ಯಾಪ್ತಿಯಲ್ಲಿ ಮೈನಿಂಗ್ಗೆ ಅವಕಾಶ ನೀಡದಂತೆ ಆಕ್ರೋಶ. ಹೌದು, ಹೊಸಕೋಟೆ ತಾಲೂಕಿನ ಗಾಳೆಮ್ಮನಗುಡಿ ವ್ಯಾಪ್ತಿಯಲ್ಲಿ ಮೈನಿಂಗ್ ನಡೆಸಲು ಪ್ಲಾನ್ ಮಾಡಲಾಗಿದೆ. ಇದೇ ಕಾರಣಕ್ಕೆ ಫೆಬ್ರವರಿ 24ರಂದು ಸಾರ್ವಜನಿಕ ಸಭೆ ನಡೆಸಲು ಸಿದ್ಧತೆ ಕೂಡ ನಡೆದಿದೆ. ಆದರೆ ಈ ಸಭೆಯನ್ನ ರದ್ದುಗೊಳಿಸಬೇಕೆಂದು ಈಗಾಗಲೇ ಜಿಲ್ಲಾಧಿಕಾರಿಗಳು ಹಾಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಸ್ಥಳೀಯರು ಮನವಿ ಸಹ ಸಲ್ಲಿಸಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಬೇಕು, ನಮ್ಮ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕು ಎಂದು ಜನರು ಒತ್ತಾಯಿಸಿದ್ದಾರೆ. ಗಾಳಂಗುಡಿ ನಮ್ಮದು ಪ್ರಾಪರ್ ಇದೇ ಊರಲ್ಲಿ ಜಿಂದಲ್ ಮೈನ್ಸ್ ಏನು ಇವತ್ತು ಪಬ್ಲಿಕ್ ಹಿಯರಿಂಗ್ ಫೆಬ್ರವರಿ 24 ಕರಿತಾ ಇದ್ದಾರಲ್ಲ, ಆ ಹಿಯರಿಂಗ್ ನಡೆದ್ರೆ ಇಲ್ಲಿ ಊರಲ್ಲಿ ಡೈರೆಕ್ಟ್ 3 ಹಳ್ಳ ಬರುತ್ತೆ. ಆ ಮೈನ್ಸ್ಲಿಂದನೇ ಹಳ್ಳ ಸೀದಾ ಊರಲ್ಲಿ ಮನೆಗಳಿಗೆ ತೂರ್ತತ್ತು. ಇಷ್ಟು ದಿನ ಯಾಕೆ ತೂರಿಲ್ಲ ಅಂತ ಹೇಳಿ ನೀವು ಕ್ವಶನ್ ಹಾಕ್ಬೋದು. ಬಟ್ ಇಷ್ಟು ದಿನ ಇದು NH ಹೆದ್ದಾರಿ ಇದ್ದಿಲ್ಲ ನಮಗೆ. ಈ ಹೆದ್ದಾರಿ ಈಗ 5 ವರ್ಷ ಆಯಿತು. ಅದರ್ಲಿಂದನೇ ಈಗ ಹೆದ್ದಾರಿ ಎಲ್ಲ ಚಿಕ್ಕದು ಪಣು ಮಾಡಿರೋದಕ್ಕೋಸ್ಕರ ಈ ಅಂಡರ್ ಪಾಸ್ಲಿಂದ ಸೀದಾ ಮನೆಗಳಿಗೆ ತೂರ್ತಾ ಇದೆ. ಈ NH ಲಿಂದ ಕೂಡ ಆಗಲಿ ಸಮಸ್ಯೆ ಆಗಿದೆ ನಮಗೆ. ಅದಕ್ಕೋಸ್ಕರ ಮೈನಿಂಗ್ನರು ಯಾವುದೇ ಕಾರಣಕ್ಕೆ ಜಿಂದಲ್ ಮೈನ್ಸ್ನರಿಗೆ ನಾವು ಪರ್ಮಿಷನ್ ಕೊಡಲ್ಲ ಈ ಗ್ರಾಮದಿಂದ. ಈ ಹಿಂದೆ MSPLನವರು ನಡೆಸುತ್ತಿದ್ದ ಮೈನಿಂಗ್ ಅನ್ನ ಈಗ ಜಿಂದಾಲ್ ಕಂಪನಿಯವರು ನಡೆಸಲು ಇದೇ ತಿಂಗಳು ಪಬ್ಲಿಕ್ ಹಿಯರಿಂಗ್ ಕರೆದಿದ್ದಾರೆ. ಈ ಮೈನಿಂಗ್ನಿಂದ ಜನರಲ್ಲಿ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗೆ ಕಾರಣವಾಗ್ತಿದೆ. ಹಾಗೆ ಮೈನ್ಸ್ ಮಣ್ಣು ಡ್ಯಾಮ್ ನೀರಿಗೆ ಸೇರ್ತಿದೆ ಅಂತ ಸ್ಥಳೀಯರು ಭಾರಿ ವಿರೋಧವನ್ನೇ ವ್ಯಕ್ತಪಡಿಸಿದ್ದಾರೆ. ದಯಮಾಡಿ ಇದನ್ನ ಸಾರ್ವಜನಿಕ ಸಭೆಯನ್ನು ರದ್ದುಪಡಿಸಬೇಕು. ಯಾವುದೇ ಕಾರಣಕ್ಕೂ ನಡೆಸಬಾರ್ದು ಸರ್. ಕೈಮುಗಿದು ಕೇಳ್ಕೊಂತೀವಿ. ಇಲ್ಲದ್ರೆ ನಾಳೆ ಅಲ್ಲಿ ಏನೋ ಅನಾಹುತ ಆದರೆ ಡೈರೆಕ್ಟ್ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಸರ್. ಮೈನ್ಸ್ ಬ್ಲಾಸ್ಟಿಂಗ್ನಿಂದ ಊರಲ್ಲಿ 60-70 ಮನೆಗಳು ಬಿರುಕು ಬಿಟ್ಟಿದೆ. ಮೈನ್ಸ್ ಲಾರಿಗಳು ಸಾಗುವ ರಸ್ತೆಯಲ್ಲಿ ಶಾಲಾ ಮಕ್ಕಳು ಓಡಾಡ್ತಾರೆ. ಇದರಿಂದ ಮಕ್ಕಳಿಗೂ ರಕ್ಷಣೆ ಇಲ್ಲದಂತಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮೈನ್ಸ್ಗೆ ಪರವಾನಗಿ ನೀಡಬಾರದು ಅಂತ ಜನರು ಒತ್ತಾಯಿಸಿದ್ದಾರೆ.
ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.